I am Savita Chikkanawar, Assistant Professor in History, Government First Year College, Chittoor. Today we discuss about achievements of Vishnuvardhana. Dear students, already we studied about Faisala kings, Sala or Nrapakama to Ballala. So today we discuss about achievements of Vishnuvardhana. ವಿಷ್ಣುವರ್ಧನನ ಆಡಳಿತದ ಅವಧಿ ಕ್ರಿಸ್ತಶಕ 1108ರಿಂದ 1152. ಸೊ ಇಲ್ಲಿ ನೀವು ವಿಷ್ಣುವರ್ಧನ ಚಿತ್ರವನ್ನು ನೋಡಬಹುದು. ಇದು ಬೇಲೂರಿನ ದೇವಸ್ಥಾನದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಸೊ ಇಲ್ಲಿ ಹಿ ವಾಸ್ ಗ್ರೇಟೆಸ್ಟ್ ಕಿಂಗ್ ಅಮಾಂಗ್ ದ ಹೊಯ್ಸಳ ಕಿಂಗ್ಸ್. ಹಿ ಅಸೆಂಡೆಡ್ ಹೊಯ್ಸಳ ಥ್ರೋನ್ ಆಫ್ಟರ್ ಆಫ್ ಹಿಸ್ ಬ್ರದರ್ ಬಲ್ಲಾಲ. Originally, he was a Jain. After, he influenced by Hindu philosopher Ramanujacharya and he converted to Hindu Vaishnavism and he got the name Vishnuvardhana. And he was governor of Nanjanagudu during his brother Ballala's reign. ಇಲ್ಲಿ ವಿಷ್ಣುವರ್ಧನ ನಂಜನಗೂಡಿನ ಪ್ರಾಂತ್ಯಾಧಿಕಾರಿಯಾಗಿ ತನ್ನ ಸಹೋದರನಾಗಿರ್ತಕ್ಕಂತಹ ಬಲ್ಲಾಳನ ಅವಧಿಯಲ್ಲಿ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಗಾಟ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಅಡ್ಮಿನಿಸ್ಟ್ರೇಷನ್, ಸಾಕಷ್ಟು ಆಡಳಿತದ ಅನುಭವವನ್ನು ಈತ ಪಡ್ಕೊಳ್ತಾನೆ. ಹೀಸ್ ಫಸ್ಟ್ ನೇಮ್ ವಾಸ್ ಬಿಟ್ಟಿದೇವ ಆ್ಯಂಡ್ ಆಫ್ಟರ್ ಹಿ ಕನ್ವರ್ಟೆಡ್ he got the name Vishnuvardhana. Totally, the Hoysalas of Dwarasamudra attained great power under his rule. ಹಾಗಾದರೆ ಇಷ್ಟು ಸುಪ್ರಸಿದ್ಧನಾಗಿರ್ತಕ್ಕಂತಹ ವಿಷ್ಣುವರ್ಧನನ ಸಾಧನೆಗಳು ಏನು ಅನ್ನೋದನ್ನು ನಾವೀಗ ಸ್ಟಡಿ ಮಾಡ್ತಾ ಬರೋಣ. ಇವನ ಸಾಧನೆಗಳನ್ನು ಮುಖ್ಯವಾಗಿ 2 ಟೈಪ್ಸಲ್ಲಿ ಕ್ಲಾಸಿಫೈ ಮಾಡ್ಬೋದು. ಒಂದು ಮಿಲಿಟರಿ ಅಚೀವ್ಮೆಂಟ್ಸ್ ಆ್ಯಂಡ್ ದರ್ ಒನ್ ಇಸ್ ಕಲ್ಚರಲ್ ಕಾಂಟ್ರಿಬ್ಯೂಷನ್. ಮಿಲಿಟರಿ ಅಚೀವ್ಮೆಂಟ್ಸನ್ನು ಒಂದೊಂದಾಗಿ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡ್ತಾ ಬರೋಣ. ಫಸ್ಟ್ ಒನ್, ಬ್ಯಾಟಲ್ ಆಫ್ ತಲಕಾಡು. ದಿಸ್ ಬ್ಯಾಟಲ್ ಸ್ಟಾರ್ಟೆಡ್ ವಿತ್ ಚೋಳಾಸ್. ಇದು ಚೋಳರೊಂದಿಗೆ ನಡೆದಿರ್ತಕ್ಕಂಥ ಯುದ್ಧ ಕ್ರಿಸ್ತಶಕ 1114ರಲ್ಲಿ ತಲಕಾಡು ಎಂಬ ಸ್ಥಳದಲ್ಲಿ. ಇನ್ ದಿಸ್ ಬ್ಯಾಟಲ್ ವಿಷ್ಣುವರ್ಧನ ಡೆಫೀಟೆಡ್ ಚೋಳಾಸ್ ಆ್ಯಂಡ್ ಹಿ ಗಾಟ್ ಗಂಗವಾಡಿ ಫ್ರಮ್ ಚೋಳಾಸ್. ವಿಷ್ಣುವರ್ಧನ ಈ ಯುದ್ಧದಲ್ಲಿ ಚೋಳರನ್ನು ಸೋಲಿಸುವುದರೊಂದಿಗೆ ಗಂಗವಾಡಿ ಪ್ರದೇಶವನ್ನು ಕೂಡ ಗೆದ್ದುಕೊಳ್ತಾನೆ. ಆ್ಯಂಡ್ ಇನ್ ಕಮೆಮರೇಷನ್ ಆಫ್ ಹಿಸ್ ವಿಕ್ಟರೀಸ್ ಹಿ ಬಿಲ್ಟ್ ಚನ್ನಕೇಶವ ಟೆಂಪಲ್ ಅಟ್ ಬೇಲೂರು ಆ್ಯಂಡ್ ಕೀರ್ತಿನಾರಾಯಣ ಟೆಂಪಲ್ ಅಟ್ ತಲಕಾಡು. ಈ ಯುದ್ಧದ ಸ್ಮರಣಾರ್ಥ 2 ದೇವಸ್ಥಾನಗಳನ್ನು ಈತ ನಿರ್ಮಾಣ ಮಾಡ್ತಾನೆ. ಆ್ಯಂಡ್ ಹಿ ಗಾಟ್ ಟೈಟಲ್ ತಲಕಾಡುಗೊಂಡ. ಈ ಯುದ್ಧದ ಸ್ಮರಣಾರ್ಥ ಈತ ತಲಕಾಡುಗೊಂಡ ಎಂಬ ಬಿರುದನ್ನು ಪಡೆದು ಆ ಬಿರುದನ್ನು ಪಡೆದಿರ್ತಕ್ಕಂಥ ಮಾಹಿತಿಯನ್ನು ತನ್ನ ನಾಣ್ಯಗಳ ಮೇಲೆ ಈತ ಮುದ್ರಿಸ್ತಾನೆ ಮತ್ತು ನಾಣ್ಯಗಳನ್ನು ಹೊರಡಿಸ್ತಾನೆ. ನೆಕ್ಸ್ಟ್ ಒನ್, ದೊಮ್ಮೆ ಬ್ಯಾಟಲ್. ವಿಷ್ಣುವರ್ಧನ ಇನ್ವಾಡೆಡ್ ಮಧುರೈ ಆ್ಯಂಡ್ ಹಿ ಡಿಫೀಟೆಡ್ ಪಾಂಡ್ಯಾಸ್ ಇನ್ ದೊಮ್ಮೆ ಬ್ಯಾಟಲ್ ಆ್ಯಂಡ್ ಹಿ ಗಾಟ್ ಟೈಟಲ್ ನೊಲಂಬಗೊಂಡ. ವಿಷ್ಣುವರ್ಧನ ಪಾಂಡ್ಯರ ಮೇಲೆ ಯುದ್ಧವನ್ನು ಸಾರುವುದರ ಜೊತೆಗೆ ದೊಮ್ಮೆ ಅಂತಕ್ಕಂಥ ಯುದ್ಧದಲ್ಲಿ ಅವರನ್ನು ಸೋಲಿಸಿ ನೊಲಂಬಗೊಂಡ ಎಂಬ ಬಿರುದನ್ನು ಕೂಡ ಈತ ಪಡ್ಕೊಳ್ತಾನೆ. ಆ ಪ್ರದೇಶವು ಕೂಡ ಇವರ ಸಾರ್ವಭೌಮತ್ವಕ್ಕೆ ಒಳಪಡ್ತದೆ. ನೆಕ್ಸ್ಟ್, ಹಿ ಡಿಫೀಟೆಡ್ ಕೊಂಗಾಲ್ವಾಸ್ ಆ್ಯಂಡ್ ಚೋಳಾಸ್ ಆಫ್ ನೀಡಿಗಲ್. ಕೊಂಗಾಲ್ವರನ್ನು ಸೋಲಿಸುವುದರ ಜೊತೆಗೆ ನೀಡಿಗಲ್ಲಿನ ಚೋಳರನ್ನು ಕೂಡ ಈತ ಸೋಲಿಸ್ತಾನೆ. ಇನ್ ದ ಟೈಮ್ ಹಿ ಮ್ಯಾರಿಡ್ ವಿತ್ ಚಂದಲಾದೇವಿ. ಶಿ ವಾಸ್ ಕ್ವೀನ್ ಆಫ್ ಕೊಂಗಾಲ್ವಾಸ್. ಸೊ ಇಲ್ಲಿ ಮ್ಯಾಟ್ರಿಮೋನಿಯಲ್ ರಿಲೇಷನ್ಶಿಪ್ಪು ಬಿಲ್ಡ್ ಆಗುತ್ತೆ. ಯಾರೊಂದಿಗೆ ಅಂದರೆ ಕೊಂಗಾಲರೊಂದಿಗೆ. ಚಂದಲಾದೇವಿಯನ್ನು ಮದುವೆ ಆಗ್ತಾನೆ. ಚಂದಲಾದೇವಿ ಇವಳು ಕೊಂಗಾಲ್ವರ ರಾಜಕುಮಾರಿಯಾಗಿರ್ತಾಳೆ. ಹಾಗಾಗಿ ಇವರಿಬ್ಬರ ಮಧ್ಯ ಬಾಂಧವ್ಯ ಅಂತಕ್ಕಂಥದ್ದು ಬೆಳೆಯುತ್ತೆ. ನೆಕ್ಸ್ಟ್ ಒನ್, ಬ್ಯಾಟಲ್ ಆಫ್ ಕನ್ನೇಗಾಲ್. ಸೊ ಸಳನ ಆದಿಯಾಗಿ ನೃಪಕಾಮನ ಆದಿಯಾಗಿ ವಿಷ್ಣುವರ್ಧನವರೆಗೂ ಕೂಡ ಈ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರ ಸಾಮಂತ ಅರಸರಾಗಿರ್ತಾರೆ.
ಸಾಮಂತ ಅರಸರಾಗಿರ್ತಾರೆ. ಸೊ ಹಾಗಾಗಿ ವಿಷ್ಣುವರ್ಧನ ಇಷ್ಟೆಲ್ಲ ವಿಜಯವನ್ನ ಸಾಧಿಸಿದ ನಂತರ ಆತ ಏನ್ ಮಾಡ್ತಾನೆ ಅಂತಂದ್ರೆ, ಸೊ ಈ ಕಲ್ಯಾಣದ ಚಾಲುಕ್ಯರ ಸಾಮಂತತನವನ್ನ ಕಿತ್ತೊಗೆದು ಸ್ವತಂತ್ರನಾಗಬೇಕು ಅಂತ ಹಂಬಲಿಸ್ತಾನೆ. ಸೊ ಅದಕ್ಕೋಸ್ಕರ ಆತ ಏನ್ ಮಾಡ್ತಾನೆ, ಕಲ್ಯಾಣದ ಚಾಲುಕ್ಯರ ಅರಸರ ಮೇಲೆ ಯುದ್ಧವನ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ 6ನೇ ವಿಕ್ರಮಾದಿತ್ಯ ಇವನ ಸಮಕಾಲೀನ ದೊರೆ. ಇವರಿಬ್ಬರ ಮಧ್ಯೆ ಕನ್ನೇಗಾಲ ಅಂತಕ್ಕಂಥ ಯುದ್ಧ ಕ್ರಿಸ್ತಶಕ 1118ರಲ್ಲಿ ಆಗ್ತದೆ. ಕನ್ನೇಗಾಲ ಯುದ್ಧದಲ್ಲಿ ವಿಷ್ಣುವರ್ಧನ ಸಂಪೂರ್ಣವಾಗಿ ವಿಕ್ರಮಾದಿತ್ಯನಿಂದ ಸೋಲಿಸಲ್ಪಡ್ತಾನೆ. ಹಾಗಾದ್ರೆ ಇವನು ಸ್ವತಂತ್ರನಾಗುವ ಕನಸು ಈಡೇರೋದಿಲ್ಲ. ಸೊ ಇದು ಇಷ್ಟಕ್ಕೆ ನಿಲ್ದೇನೆ ನೆಕ್ಸ್ಟ್ ಕ್ರಿಸ್ತಶಕ 1122ರಲ್ಲಿ ಹೊಸಬೀಡು ಅಂತಕ್ಕಂಥ ಸ್ಥಳದಲ್ಲಿ ಮತ್ತೊಂದು ಯುದ್ಧ ಇವರ ಮಧ್ಯೆ ಆಗ್ತದೆ. ಯಾರ ಮಧ್ಯೆ? ಆ ಕಲ್ಯಾಣದ ಚಾಲುಕ್ಯರ ಸುಪ್ರಸಿದ್ಧ ಅರಸನಾಗಿರ್ತಕ್ಕಂಥ 6ನೇ ವಿಕ್ರಮಾದಿತ್ಯ ಮತ್ತು ವಿಷ್ಣುವರ್ಧನನ ಮಧ್ಯೆ ಆಗ್ತದೆ. ಈ ಯುದ್ಧದಲ್ಲಿಯೂ ಕೂಡ 6ನೇ ವಿಕ್ರಮಾದಿತ್ಯ ಈ ವಿಷ್ಣುವರ್ಧನನನ್ನು ಸೋಲಿಸಿ ಆತ ತನ್ನ ಸಾರ್ವಭೌಮತ್ವವನ್ನು ವಿಷ್ಣುವರ್ಧನ ಮೇಲೆ ಸಾಧಿಸ್ತಾನೆ. ಸೊ ಹಾಗಾಗಿ ಕೊನೆಯದಾಗಿ ವಿಷ್ಣುವರ್ಧನ ಕಲ್ಯಾಣದ ಚಾಲುಕ್ಯರ ಸಾರ್ವಭೌಮತ್ವವನ್ನು ಅನಿವಾರ್ಯವಾಗಿ ಒಪ್ಕೋಬೇಕಾಗ್ತದೆ. ಇದು ಎಲ್ಲಿವರೆಗೂ ಹೀಗಾಗ್ತದೆ? ಹಾಗಾದ್ರೆ ಹೊಯ್ಸಳರು ಸ್ವತಂತ್ರವಾಗೋದಕ್ಕೆ ಸಾಧ್ಯವೇ ಆಗೋದಿಲ್ವಾ ಅಂತ ಕೇಳಿದಾಗ, ಪ್ರಶ್ನೆ ಮಾಡಿಕೊಂಡಾಗ, 6ನೇ ವಿಕ್ರಮಾದಿತ್ಯ ಬದುಕಿರುವವರೆಗೂ ಕೂಡ ಅವರಿಗೆ ಸ್ವತಂತ್ರರಾಗೋದಕ್ಕೆ ಸಾಧ್ಯವಾಗೋದೇ ಇಲ್ಲ. ಅವನ ಮರಣಾನಂತರ ಹೊಯ್ಸಳ ವಂಶ, ಹೊಯ್ಸಳ ರಾಜ್ಯ ಸ್ವತಂತ್ರವಾದ ಆಡಳಿತವನ್ನು ಇವರು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಒನ್, ಹಿ ಓನ್ ಓವರ್ ಹಾನಗಲ್ಲ, ಉಚ್ಚಂಗಿ, ಬಂಕಾಪುರ ಅಂಡ್ ಬನವಾಸಿ. ಸೊ ಎಲ್ಲ ಪ್ರದೇಶಗಳನ್ನ ಕ್ರಿಸ್ತಶಕ 1140ರಲ್ಲಿ ಈತ ಜಯಿಸ್ತಾನೆ. ನೆಕ್ಸ್ಟ್ ಹಿ ಓನ್ ಲಕ್ಕುಂಡಿ. 1142ರಲ್ಲಿ ಈತ ಲಕ್ಕುಂಡಿಯನ್ನು ಕೂಡ ಜಯಿಸಿದ. ಈ ಎಲ್ಲ ದಿಗ್ವಿಜಯಗಳ ಪರಿಣಾಮವಾಗಿ ವಿಷ್ಣುವರ್ಧನ ಗಾಟ್ ಮೆನಿ ಟೈಟಲ್ಸ್ ಲೈಕ್ ದಟ್ ತಲಕಾಡುಗೊಂಡ, ಕಂಚಿಗೊಂಡ, ನೊಲಂಬಗೊಂಡ, ಮಹಾಮಾಂಡಲೇಶ್ವರ, ಚಾಲುಕ್ಯ, ಮನಿ ಮಾಂಡಲಿಕ ಚೂಡಾಮಣಿ, ಮಲೆಪೆರುಳ್ಗೊಂಡ, ತತ್ಪಾದ ಪದ್ಮೋಪಜೀವಿನಿ ಅಂತಕ್ಕಂತಹ ಟೈಟಲ್ಸ್ ಇವನಿಗೆ ಬರ್ತದೆ. ತಲಕಾಡುಗೊಂಡ ಅಂತಕ್ಕಂತಹ ಈ ಒಂದು ಟೈಟಲ್ ಅನ್ನ ತಲಕಾಡಿನ ಯುದ್ಧದ ವಿಜಯದ ಸ್ಮರಣಾರ್ಥ, ಚೋಳರೊಂದಿಗೆ ಏನು ಯುದ್ಧವನ್ನ ಮಾಡಿರ್ತಾನಲ್ಲ ಆ ಯುದ್ಧದ ಒಂದು ವಿಜಯದ ಸ್ಮರಣಾರ್ಥ ತಲಕಾಡುಗೊಂಡ ಅಂತಕ್ಕಂಥ ಟೈಟಲ್ ಇವನಿಗೆ ಬರ್ತದೆ. ಕಂಚಿಗೊಂಡ ಅಂತಕ್ಕಂಥ ಟೈಟಲ್ ಯಾಕೆ ಬಂತು ಅಂತಂದ್ರೆ, ಚೋಳರನ್ನ ತಲಕಾಡು ಯುದ್ಧದಲ್ಲಿ ಸೋಲಿಸುವುದಷ್ಟೇ ಅಲ್ಲ, ಕಂಚಿಯವರೆಗೆ ಬೆನ್ನಟ್ಟುಕೊಂಡು ಹೋಗಿ ಕಂಚಿಯಿಂದನೂ ಕೂಡ ಅವರನ್ನೇ ಹೊರಗಾಕಿ ಕಂಚಿಯನ್ನು ಕೂಡ ಈತ ಗೆದ್ಕೊಳ್ತಾನೆ. ಸೊ ಹಾಗಾಗಿ ಇವನಿಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕಂಚಿಗೊಂಡ ಅನ್ನುವಂತಹ ಬಿರುದು ಬರ್ತದೆ. ಇನ್ನು ಪಾಂಡ್ಯರನ್ನ ಸೋಲಿಸಿ ನೊಲಂಬಗೊಂಡ ಎಂಬ ಬಿರುದನ್ನು ಪಡ್ಕೊಳ್ತಾನೆ. ಇನ್ನು ಕಲ್ಯಾಣದ ಚಾಲುಕ್ಯರ ಸಾಮಂತನಾಗಿರೋದ್ರಿಂದ ಮಹಾಮಂಡಲೇಶ್ವರ, ಚಾಲುಕ್ಯ ಮೈಮಾಂಡಲಿಕ ಎಂಬ ಟೈಟಲ್ಸ್ ಕೂಡ ಇವನಿಗೆ ಸಿಗ್ತವೆ. ಮಲೆನಾಡಿನ ಅರಸರನ್ನ ಜಯಿಸಿರುವುದಕ್ಕೋಸ್ಕರ ಮಲೆಪೆರುಳ್ಗೊಂಡ ಎಂಬ ಬಿರುದು ಇವನಿಗೆ ದೊರೆತಿತ್ತು. ನೆಕ್ಸ್ಟ್ ಇವನ ಅವಧಿಯಲ್ಲಿ ಇವನ ಕ್ಯಾಪಿಟಲ್ ಸಿಟಿ, ಮೇನ್ ಕ್ಯಾಪಿಟಲ್ ಸಿಟಿ ಯಾವುದಾಗಿತ್ತಂದ್ರೆ ದ್ವಾರ ಸಮುದ್ರ ಆ್ಯಂಡ್ ಬಂಕಾಪುರ ಇಸ್ ಸೆಕೆಂಡ್ ಕ್ಯಾಪಿಟಲ್ ಆಗಿತ್ತು ಅಂತ ಹೇಳ್ಬೋದು. ಇವನಿಗೆ ಸುಪ್ರಸಿದ್ಧ ಆಗಿರ್ತಕ್ಕಂಥ ಇಬ್ಬರು ರಾಣಿಯರಿದ್ರು, ಶಾಂತಲಾದೇವಿ ಆ್ಯಂಡ್ ಚಂದಲಾದೇವಿ. ಶಾಂತಲಾದೇವಿ ಶಿ ವಾಸ್ ನೋನ್ ಆಸ್ ನಾಟ್ಯರಾಣಿ. ಇನ್ನು ಹಿಸ್ ಫೇಮಸ್ ಜನರಲ್ಸ್ ಫಾರ್ ಗಂಗರಾಜ, ಉಳ್ಳರಾಜ, ವಿಷ್ಣು ದಂಡನಾಯಕ, ಪುಣಿಶಮಾಯಿ ಅಂತಕ್ಕಂತಹ ಅನೇಕ ಸೇನಾಧಿಪತಿಗಳು ಇವನ ಆಸ್ಥಾನದಲ್ಲಿ ಇದ್ದು ಇವನ ವಿಜಯಕ್ಕೆ, ಇವನ ಸಾಮ್ರಾಜ್ಯ ವಿಸ್ತಾರಕ್ಕೆ ಇವರು ಕೂಡ ಕಾರಣರಾಗಿದ್ದಾರೆ. ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿರ್ತಕ್ಕಂಥ ವಿಷ್ಣುವರ್ಧನ ಕ್ರಿಸ್ತಶಕ 1152ರಲ್ಲಿ ಈತ ಮರಣವನ್ನ ಹೊಂದಿದ. ಹಾಗಾದ್ರೆ ಇವನ ಆಡಳಿತದ ಅವಧಿಯಲ್ಲಿ ಇವನ ಸಾಮ್ರಾಜ್ಯ ಸಾಕಷ್ಟು ವಿಸ್ತರಿಸಲ್ಪಟ್ಟಿತ್ತು. ಸೊ ಎಲ್ಲಿವರೆಗೂ ವಿಸ್ತರಿಸಲ್ಪಟ್ಟಿತ್ತು ಅಂತಂದ್ರೆ ನಂಗಲಿ ಇನ್ ಈಸ್ಟ್, ಕೊಡಗು ಇನ್ ಸೌತ್ ಆ್ಯಂಡ್ ಬಂಕಾಪುರ ಇನ್ ನಾರ್ತ್. ಸೊ ಈ ಪ್ರದೇಶಗಳಲ್ಲಿ ಇವನ ರಾಜ್ಯ ವಿಸ್ತಾರ ಆಗಿತ್ತು. ಮತ್ತೆ ಇವನ ಆಡಳಿತದ ಅವಧಿಯಲ್ಲಿ ತಲಕಾಡು, ಗಂಗವಾಡಿ, ಹಲಸಗಿ ಮತ್ತು ಪುಲಿಗೆರೆ ಅಂತಕ್ಕಂಥ ಪ್ರಾಂತ್ಯಗಳು ಇವನ ಆಡಳಿತದಲ್ಲಿ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಪ್ರಾಂತ್ಯಗಳಾಗಿತ್ತು. ಇಲ್ಲಿವರೆಗೂ ನಾವು ವಿಷ್ಣುವರ್ಧನನ ಮಿಲಿಟರಿ ಅಚೀವ್ಮೆಂಟ್ಸ್ ಏನಾಗಿತ್ತು ಅನ್ನೋದ್ರ ಬಗ್ಗೆ ನಾವು ನೋಡಿದೀವಿ. ಇನ್ನು ನೆಕ್ಸ್ಟ್ ಒನ್ ವಿ ಡಿಸ್ಕಸಿಂಗ್ ಅಬೌಟ್ ಕಲ್ಚರಲ್ ಕಾಂಟ್ರಿಬ್ಯೂಷನ್ ಆಫ್ ವಿಷ್ಣುವರ್ಧನ. ಅದರಲ್ಲಿ ರಿಲಿಜಿಯನ್, ಇವನ ಧಾರ್ಮಿಕ ಸಾಧನೆ ಏನು, ಧರ್ಮಕ್ಷೇತ್ರಕ್ಕೆ ಇವನ ಕೊಡುಗೆ ಏನು ಅನ್ನೋದನ್ನ ನೋಡೋಣ. ವಿಷ್ಣುವರ್ಧನ ವಾಸ್ ಒರಿಜಿನಲಿ ಎ ಜೈನ್
ಬಟ್ ಹಿ ವಾಸ್ ಕನ್ವರ್ಟೆಡ್ ಟು ವೈಷ್ಣವಿಸಮ್. ಯಾಕೆ ಅಂತಂದರೆ ಹಿ ಮೋರ್ ಇನ್ಫ್ಲೂಯೆನ್ಸ್ಡ್ ಬೈ ಆಚಾರ್ಯ ರಾಮಾನುಜರು ಅಂತ ಹೇಳ್ಬೋದು. ಸೊ ಇಲ್ಲಿ ಯಾಕೆ ಅಂತಂದರೆ ವಿಷ್ಣುವಿನ ಭಕ್ತರಾಗಿರ್ತಕ್ಕಂಥ ರಾಮಾನುಜಾಚಾರ್ಯರ ಪ್ರಭಾವಕ್ಕೆ ಈತ ಒಳಗಾಗಿ ಈತ ಹಿಂದೂ ವೈಷ್ಣವ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಆದಾಗ್ಯೂ ಕೂಡ ಹಿ ಎನ್ಕರೇಜ್ಡ್ ಆಲ್ ರಿಲಿಜಿಯನ್ ಈಕ್ವಲ್ಲಿ ವಿದೌಟ್ ಆ್ಯನಿ ಡಿಸ್ಕ್ರಿಮಿನೇಷನ್. ಯಾವುದೇ ಭೇದ ಭಾವವಿಲ್ಲದೆ ಈತ ಎಲ್ಲ ಧರ್ಮಗಳನ್ನು ಪ್ರೋತ್ಸಾಹಿಸ್ಕೊಂಡು ಬರ್ತಾನೆ. ಫಾರ್ ಎಕ್ಸಾಂಪಲ್ ಅಂದರೆ ಇದಕ್ಕೆ ಉದಾಹರಣೆ ಕೊಡಬೇಕಂತಂದರೆ ಈತನ ಸುಪ್ರಸಿದ್ಧ ರಾಣಿಯರು ಶಾಂತಲೆ ಅಂತ ಹೇಳಿದ್ದೀನಿ ಆಗ್ಲೇ. ಸೊ ಶಾಂತಲೆ ಆ್ಯಂಡ್ ಹಿಸ್ ಕಮಾಂಡರ್ ಆರ್ ಜನರಲ್ ಗಂಗರಾಜ ವರ್ಜೈನ್. ಇವರಿಬ್ಬರೂ ಕೂಡ ಏನಾಗಿದ್ರು, ಜೈನರಾಗಿದ್ರು. ಅಷ್ಟೇ ಅಲ್ಲ, ಈ ಶಾಂತಲೆ ಮತ್ತು ಗಂಗರಾಜ ಇವರಿಬ್ಬರೂ ಕೂಡ ಜೈನ ಧರ್ಮವನ್ನು ಉಳಿಸಿ ಬೆಳೆಸ್ಕೊಂಡು ದಾನ ದತ್ತಿ ಕೊಟ್ಕೊಂಡು ಬಂದಿದ್ದಾರೆ. ವಿಷ್ಣುವರ್ಧನ ತಾನು ಜೈನ ಧರ್ಮದಿಂದ ಹಿಂದೂ ಧರ್ಮಕ್ಕೆ ಅಥವಾ ವೈಷ್ಣವಿಸಮ್ಗೆ ಅಂತ ಕನ್ವರ್ಟ್ ಆದ್ರೂ ಕೂಡ ಇವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಫೋರ್ಸ್ ಮಾಡಲಿಲ್ಲ. ಇದೇ ರೀತಿ ಪ್ರಜೆಗಳು ತಮಗಿಷ್ಟ ಬಂದ ಧರ್ಮವನ್ನು ಸ್ವೀಕಾರ ಮಾಡೋದಕ್ಕೆ ಇವನ ರಾಜ್ಯದಲ್ಲಿ, ಇವನ ಆಸ್ಥಾನದಲ್ಲಿ ಅವಕಾಶ ಇತ್ತು. ಸೊ ಹಾಗಾಗಿ ಎಲ್ಲ ಧರ್ಮಗಳನ್ನು ಇತ್ತು ಉಳಿಸಿ ಬೆಳೆಸಿದ್ದಾನೆ ಮತ್ತು ಪ್ರೋತ್ಸಾಹಿಸಿದ್ದಾನೆ. ಇದು ಇವನ ಧಾರ್ಮಿಕ ಸಾಧನೆ ಆಗಿದೆ. ಹಾಗಾದರೆ ಇವನ ಅವಧಿಯಲ್ಲಿ ಅನೇಕ ಧಾರ್ಮಿಕ ಕೇಂದ್ರಗಳು, ಧಾರ್ಮಿಕ ದೇವಸ್ಥಾನಗಳು ಕಟ್ಟಲ್ಪಟ್ಟವು. ಇವನ ಪ್ರೋತ್ಸಾಹದಿಂದ ಈ ದೇವಸ್ಥಾನಗಳು ನಿರ್ಮಿಸಲ್ಪಟ್ಟವು. ಚೆನ್ನಕೇಶವ ಟೆಂಪಲ್ ಇರ್ಬೋದು, ಹೊಯ್ಸಳೇಶ್ವರ ಟೆಂಪಲ್ ಇರ್ಬೋದು, ಮಹಾಲಕ್ಷ್ಮಿ ಟೆಂಪಲ್ ಇರ್ಬೋದು, ಗಂಗಾಧರೇಶ್ವರ ಟೆಂಪಲ್ ಅಟ್ ಶಿವಗಂಗೆ ಅಥವಾ ಶಿವಗಂಗಾ ಅಂತ ಹೇಳ್ತೀವಿ. ಸೊ ಇವೆಲ್ಲ ದೇವಸ್ಥಾನಗಳು ಕೂಡ ಇವನ ಪ್ರೋತ್ಸಾಹದಿಂದ ನಿರ್ಮಾಣ ಮಾಡಲ್ಪಟ್ಟಿದ್ದಾವೆ. ಇವು ಪ್ರಮುಖವಾಗಿರ್ತಕ್ಕಂಥದ್ದಷ್ಟೇ. ಇಂತಹ ಅನೇಕ ದೇವಸ್ಥಾನಗಳು ವಿಷ್ಣುವರ್ಧನ ಅವಧಿಯಲ್ಲಿ ಇವನ ಪ್ರೋತ್ಸಾಹದಿಂದ ಕಟ್ಟಿದ್ದಾರೆ. ನೆಕ್ಸ್ಟ್ ಒನ್, ಈತ ಶಾಂತಿಗ್ರಾಮ ಅಂತಕ್ಕಂಥ ಒಂದು ನಗರವನ್ನು ಕೂಡ ಅಥವಾ ಪಟ್ಟಣವನ್ನು ಕೂಡ ಕಟ್ಟದ. ಅಷ್ಟೇ ಅಲ್ಲ, ಹಿ ಎಸ್ಟಾಬ್ಲಿಷ್ಡ್ ಮಾತಾ ಆ್ಯಂಡ್ ಕನ್ಸ್ಟ್ರಕ್ಟೆಡ್ ಚೆಲುವನಾರಾಯಣ ಟೆಂಪಲ್ ಅಟ್ ಮೇಲುಕೋಟೆ. ಇವರು ರಾಮಾನುಜಾಚಾರ್ಯರ ಇಚ್ಛೆಯಂತೆ ಮೇಲುಕೋಟೆಯಲ್ಲಿ ಚೆಲುವನಾರಾಯಣ ಅಂತಕ್ಕಂತಹ ಒಂದು ಸ್ವಾಮಿ ದೇವಸ್ಥಾನವನ್ನು ಕೂಡ ಈತ ನಿರ್ಮಾಣ ಮಾಡಿದ್ದ ವಿಷ್ಣುವರ್ಧನ. ಹಿಸ್ ವೈಫ್ ಶಾಂತಲೆ ವಾಸ್ ನೋನ್ ಆಸ್ ನಾಟ್ಯರಾಣಿ. ನಾಟ್ಯರಾಣಿ ಶಾಂತಲೆ ಏನಿದ್ದಾಳೋ ಇವಳು ಶಿ ಎಂಡೋಡ್ ಟು ಜೈನ್ ಟೆಂಪಲ್. ನಾಟ್ಯರಾಣಿ ಶಾಂತಲೆ ಈ ಧಾರ್ಮಿಕ ದೇವಸ್ಥಾನ, ಈ ಜೈನ ಟೆಂಪಲ್ಸ್ ಏನಿದ್ದಾವೆ, ಬಸದಿಗಳು ಏನಿದ್ದಾವೆ, ಅವುಗಳಿಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ಲು. ಅದು ಕೂಡ ಇವನ ಅವಧಿಯಲ್ಲಿ ಆಗಿರೋದ್ರಿಂದ ಅದು ಇವನ ಸಾಧನೆ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಒನ್, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಕಲೆ ಮತ್ತು ವಾಸ್ತುಶಿಲ್ಪ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅಂತ ಬಂದರೆ ಹಿಸ್ ಪೀರಿಯಡ್ ವಾಸ್ ಕಾಲ್ಡ್ ದ ಗೋಲ್ಡನ್ ಏಜ್ ಆಫ್ ಟೆಂಪಲ್ ಆರ್ಕಿಟೆಕ್ಚರ್ ಆ್ಯಂಡ್ ಸ್ಕಲ್ಪ್ಚರ್ ಅಂತ ಹೇಳ್ತೀವಿ. ಮೂರ್ತಿಶಿಲ್ಪ ಮತ್ತು ಈ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ವಾಸ್ತುಶಿಲ್ಪ, ಈ ಕ್ಷೇತ್ರ ಏನಾಗಿತ್ತು ಅಂತಂದರೆ ಬಂಗಾರದ ಯುಗ ಆಗಿತ್ತು ಇವನ ಅವಧಿ. ಇವನ ಅವಧಿಯನ್ನು ವಿ ಕ್ಯಾನ್ ಬಿ ಕಂಪೇರ್ಡ್ ಟು ದ ಗ್ರೇಟ್ ಮೊಘಲ ಶಹಜಾನ್. ಮೊಘಲರ ಸುಪ್ರಸಿದ್ಧ ಅರಸನಾಗಿರ್ತಕ್ಕಂತಹ ಅಥವಾ ಬಾದಶಾಹನಾಗಿರ್ತಕ್ಕಂಥ ಶಹಜಾನನ ಅವಧಿಗೆ ಹೋಲಿಸಬಹುದು. ಯಾಕೆ ಅಂತಂದರೆ ಶಹಜಾನನ ಆಡಳಿತದ ಅವಧಿಯಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಅದ್ಭುತವಾದ ಬೆಳವಣಿಗೆಯನ್ನು ಕಂಡಿದೆ. ಮತ್ತು ಅವನು ಕಟ್ಟಿರ್ತಕ್ಕಂಥ ಕಟ್ಟಡಗಳು ಇವತ್ತಿಗೂ ಕೂಡ ನಮಗೆ ಅವತ್ತಿನ ಕಾಲದ ಸಾಧನೆಯನ್ನು ಹೇಳ್ತಕ್ಕಂಥ ಪ್ರಮುಖ ನಿದರ್ಶನಗಳಾಗಿದ್ದಾವೆ. ಅದೇ ರೀತಿ ವಿಷ್ಣುವರ್ಧನ ಅವಧಿಯಲ್ಲಿ ಅನೇಕ ದೇವಸ್ಥಾನಗಳು ನಿರ್ಮಿಸಲ್ಪಟ್ಟು ಈ ವೇಸರ ಆ ಶೈಲಿ ಅಂತಕ್ಕಂಥದ್ದು ಏನಾಗಿದೆಯೋ ಅದು ಅದ್ಭುತವಾದ ಬೆಳವಣಿಗೆಯನ್ನು ಕಂಡಿತು ಮತ್ತು ಅನೇಕ ದೇವಸ್ಥಾನಗಳು ಕೂಡ ನಿರ್ಮಾಣ ಆದವು. ಹಾಗಾಗಿ ನಾವು ಇವನ ಅವಧಿಯನ್ನು ಬಂಗಾರದ ಯುಗ ಅಂತ ಕರಿಬಹುದು ಮತ್ತು ಇವನ ಅವಧಿಯನ್ನು ಶಹಜಾನನ ಅವಧಿಗೆ ಹೋಲಿಸಬಹುದಾಗಿದೆ. ಹಾಗಾದರೆ ಇವನು ಕಟ್ಟಿರ್ತಕ್ಕಂಥ ಅನೇಕ ದೇವಸ್ಥಾನಗಳನ್ನು ವಿಷ್ಣುವರ್ಧನ ನಿರ್ಮಾಣ ಮಾಡಿದ್ದಾನೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ದೇವಸ್ಥಾನಗಳು ಯಾವುವು ಅಂತಂದರೆ ಚೆಲುವನಾರಾಯಣ ಟೆಂಪಲ್ ಅಟ್ ಮೇಲುಕೋಟೆ, ವೀರನಾರಾಯಣ ಟೆಂಪಲ್ ಅಟ್ ತೊಂಡೂರು, ಮಲ್ಲಿಕಾರ್ಜುನ ಆ್ಯಂಡ್ ರಂಗನಾಥ ಟೆಂಪಲ್ ಅಟ್ ಹುಳಿಯಾರು, ಸವತಿ ಗಂಧಾವರಣ ಬಸದಿ ಅಟ್ ಜಿನನಾಥ ಬಸದಿ, ಗಂಧಾವರಣ ಬಸದಿ ಆ್ಯಂಡ್ ಜಿನನಾಥ ಬಸದಿ ಅಟ್ ಶ್ರವಣಬೆಳಗೊಳ. ಈ ರೀತಿ ಅನೇಕ ದೇವಸ್ಥಾನಗಳು ವಿಷ್ಣುವರ್ಧನನ ಅವಧಿಯಲ್ಲಿ ಕಟ್ಟಲ್ಪಟ್ಟಿದ್ದಾವೆ. ಇದು ಕೂಡ ಇವನು ಕೊಟ್ಟಿರ್ತಕ್ಕಂತಹ ಪ್ರೋತ್ಸಾಹ ಯಾವ ಕ್ಷೇತ್ರಕ್ಕೆ? ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್.
ಲಾಸ್ಟ್ ಒನ್ ಲಿಟ್ರೇಚರ್, ಸಾಹಿತ್ಯ ಕ್ಷೇತ್ರಕ್ಕೆ ಇವನ ಕೊಡುಗೆ ಏನು? ಹಾಗಾದರೆ ವಿಷ್ಣುವರ್ಧನ ಒಬ್ಬ ಉತ್ತಮ ಆಡಳಿತಗಾರನಾಗಿದ್ದು ಈತ ಸಾಹಿತ್ಯವನ್ನು ಕೂಡ ಪ್ರೋತ್ಸಾಹಿಸಿದ್ದಾನೆ. ಇವನ ಅವಧಿಯಲ್ಲಿ ರಾಜಾದಿತ್ಯ ಅಂತಕ್ಕಂಥ ವಿದ್ವಾಂಸ ವ್ಯವಹಾರ ಗಣಿತ, ಕ್ಷೇತ್ರ ಗಣಿತ, ಲೀಲಾವತಿ ಎಂಬ ಕೃತಿಗಳನ್ನು ರಚನೆ ಮಾಡಿದ್ದಾನೆ. ನಯಸೇನ ಧರ್ಮಾಮೃತ ಎಂಬ ಕೃತಿಯನ್ನು ರಚನೆ ಮಾಡಿದ್ದಾನೆ. ರಾಮಾನುಜಾಚಾರ್ಯರು ಭಗವದ್ಗೀತೆಯ ಮೇಲೆ ಭಾಷ್ಯವನ್ನು ಬರೆದಿದ್ದಾರೆ. ಅದರ ಜೊತೆಗೆ ವೇದಾಂತ ಸಾರ, ವೇದಾಂತ ದೀಪಿಕಾ, ವೇದಾಂತ ಸಂಗ್ರಹ ಅಂತಕ್ಕಂತಹ ಕೃತಿಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಇನ್ನು ರುದ್ರಭಟ್ಟ ಅಂತಕ್ಕಂಥವನು ಜಗನ್ನಾಥ ವಿಜಯ ಅನ್ನುವಂತಹ ಕೃತಿಯನ್ನು ಈತ ಕನ್ನಡದಲ್ಲಿ ಬರೆದಿದ್ದಾನೆ. ಹೀಗೆ ಇವರ ಅವಧಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯ ಸಾಕಷ್ಟು ಬೆಳವಣಿಗೆಯನ್ನು ಕಂಡಿದೆ. ಜೊತೆಗೆ ಜನ್ನ ಯಶೋಧರ ಚರಿತ ಮತ್ತು ಅನುಭವ ಮುಕುರ ಅಂತಕ್ಕಂತಹ ಕೃತಿಗಳನ್ನು ಈತ ಬರೆದಿದ್ದಾನೆ. ಸೊ ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯ ಇವನ ಕಾಲದಲ್ಲಿ ಬೆಳವಣಿಗೆ ಆಯಿತು. ಸೊ ಟೋಟಲಿ ನಾವು ಕನ್ಕ್ಲೂಷನ್ಗೆ ಬರೋದಾದರೆ, ನಾನು ಮೊದಲು ಏನು ಹೇಳಿದ್ದೆ, ಹಿ ವಾಸ್ ಅ ಗ್ರೇಟೆಸ್ಟ್ ಕಿಂಗ್ ಆಫ್ ಹೊಯ್ಸಳ ಡೈನಾಸ್ಟಿ ಅಂತ ಹೇಳಿದ್ದೆ. ಹಾಗಾದರೆ ಇದು ಇವನ್ನೆಲ್ಲ ಸಾಧನೆಗಳನ್ನು ನೋಡಿದಾಗ ನಮಗೆ ಸತ್ಯ ಅಂತ ಅನಿಸುತ್ತೆ. ಸಾಮ್ರಾಜ್ಯ ವಿಸ್ತಾರ ಮಾಡಿದ, ಅನೇಕ ಯುದ್ಧಗಳನ್ನು ಮಾಡಿದ್ದಾನೆ. ಅಷ್ಟೇ ಅಲ್ಲ, ಸಾಂಸ್ಕೃತಿಕ ಕ್ಷೇತ್ರವನ್ನು ಕೂಡ ಈತ ಬೆಳೆಸಿದ್ದಾನೆ. ಕಲೆ, ಸಾಹಿತ್ಯ, ಧರ್ಮ ಇವೆಲ್ಲವೂ ಕೂಡ ಇವನ ಅವಧಿಯಲ್ಲಿ ಬೆಳವಣಿಗೆ ಆಗಿತ್ತು. ಟೋಟಲಿ ಹೊಯ್ಸಳರ ಒಂದು ಪ್ರಖ್ಯಾತಿ ಅಂತಕ್ಕಂಥದ್ದು ಇವನ ಕಾಲದಲ್ಲಿ ಅದ್ಭುತವಾದ ಶಿಖರವನ್ನು ಏರಿತ್ತು ಮತ್ತು ಉನ್ನತ ಶಿಖರದಲ್ಲಿ ಇತ್ತು ಅನ್ನೋದನ್ನು ಇದು ಸಾಬೀತು ಮಾಡುತ್ತೆ. ಹಾಗಾಗಿ ಇವನು ಹೊಯ್ಸಳರ ಎಲ್ಲ ಅರಸರಲ್ಲಿ ಪ್ರಖ್ಯಾತವಾಗಿರ್ತಕ್ಕಂಥ ದೊರೆಯಾಗಿದ್ದ ಅಂತ ನಾವು ಇದನ್ನು ಒಪ್ಕೋಬೇಕಾಗ್ತದೆ. ಹಾಗಾದರೆ ನನ್ನ ಈ ಉಪನ್ಯಾಸಕ್ಕೆ ನಾನು ಈ ಎಲ್ಲ ರೆಫರೆನ್ಸ್ಗಳನ್ನು ಬಳಸ್ಕೊಂಡಿದ್ದೇನೆ. ಥ್ಯಾಂಕ್ ಯು.